ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೀಡುತ್ತಿರುವ ಮಾಹಿತಿ ವಿಜಯದಶಮಿ ಎಂದು ಮನೆಗೆ ತರಬೇಕಾದ ದೈವಿಕ ವಸ್ತುಗಳು ಮತ್ತು ಅವುಗಳಿಂದ ದೊರೆಯುವ ಧನ ಧಾನ್ಯ ಸಮೃದ್ಧಿ ಕುರಿತು. ಮನೆಗೆ ತರಬೇಕಾದ ದೈವಿಕ ವಸ್ತುಗಳು: ಶಾಮಿ ಮರದ ಎಲೆ, ಅಪ್ಪತ್ತಿನ ಸೊನ್ನೆ. ವಿಜಯದಶಮಿಯಂದು ಶಾಮಿ ಮರದ ಎಲೆಗಳನ್ನು ಮನೆಗೆ ತಂದು ಪೂಜಿಸುವುದು ಅತ್ಯಂತ ಶುಭಕರ. ಇದು ಸುವರ್ಣದ ಸಂಕೇತವಾಗಿದ್ದು ಕುಟುಂಬದಲ್ಲಿ ಧನ, ಸಂಪತ್ತು ಮತ್ತು ಐಶ್ವರ್ಯವನ್ನು ಹೆಚ್ಚಿಸುತ್ತದೆ. ಅರಿಶಿನ ಮತ್ತು ಕುಂಕುಮ: ಮಹಾಲಕ್ಷ್ಮಿ ದೇವಿಯ ಪ್ರತೀಕವಾದ ಅರಿಶಿನ ಕುಂಕುಮವನ್ನು ಮನೆಗೆ ತರಬೇಕು. ಇವುಗಳನ್ನು ಪೂಜಾ ಮಂದಿರದಲ್ಲಿ ಇಟ್ಟರೆ ಸೌಭಾಗ್ಯ ಮತ್ತು ದ್ರವ್ಯವೃದ್ಧಿ ಖಚಿತ. ಧಾನ್ಯ: ಅಕ್ಕಿ ಅಥವಾ ಬೇಳೆ. ಅನ್ನಪೂರ್ಣೇಶ್ವರಿ ದೇವಿ ಸಂಕೇತವಾದ ಧಾನ್ಯವನ್ನು ಮನೆಗೆ ತಂದು ಪೂಜಿಸಿದರೆ ಅಕ್ಷಯ ಸಮೃದ್ಧಿ ಸಿಗುತ್ತದೆ. ಇದು ಅನ್ನಪೂರ್ಣೇಶ್ವರಿ ಕೃಪೆಯ ಸಂಕೇತವಾಗಿದೆ. ಬಂಗಾರದ ನಾಣ್ಯ ಅಥವಾ ಚಿನ್ನದ ವಸ್ತು: ವಿಜಯದಶಮಿಯಂದು ಬಂಗಾರದ ನಾಣ್ಯ ಅಥವಾ ಆಭರಣವನ್ನು ಪೂಜಿಸುವುದು ತುಂಬಾ ಶುಭ. ಇದು ದ್ರವ್ಯವೃದ್ಧಿ, ಧನ ಸಂಪತ್ತು ಹಾಗೂ ವೈಭವವನ್ನು ತರುತ್ತದೆ. ಆಯುಧ ಅಥವಾ ಪುಸ್ತಕ: ಈ ದಿನವನ್ನು ಆಯುಧ ಪೂಜೆ ಮತ್ತು ಪುಸ್ತಕ ಪೂಜೆ ದಿನ ಎಂದು ಕರೆಯುತ್ತಾರೆ. ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಪೂಜಿಸಬೇಕು. ಉದ್ಯೋಗಿಗಳು ಅಥವಾ ವ್ಯಾಪಾರಿಗಳು ತಮ್ಮ ಉಪಕರಣಗಳನ್ನು ಪೂಜಿಸಬೇಕು. ಇದರಿಂದ ವಿದ್ಯೆಯಲ್ಲಿ ಪ್ರಗತಿ, ವೃತ್ತಿಯಲ್ಲಿ ಯಶಸ್ಸು ಖಚಿತ. ಕಿತ್ತಳೆ ಹಣ್ಣು: ಇದು ಧನಸಂಪತ್ತಿನ ಸಂಕೇತವಾಗಿದೆ. ಮನೆಗೆ ತಂದು ದೇವಿಗೆ ಅರ್ಪಿಸಿದರೆ ಕುಟುಂಬದಲ್ಲಿ ಹಣಕಾಸಿನ ಸಮೃದ್ಧಿ ವೃದ್ಧಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.